ನಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಸಾರ್ತಿ RCB ರಜತ್ ಅವರು ಆಟನ ಆಡ್ತಾ ಇದ್ದಾರೆ. ಹೌದು, ಈ ಸಾರಿಯ ಆಟಗಾರ ಲಿಸ್ಟ್ ರಜತ್ ಅವ್ರ ಹೆಸರು ಸಹ ಇದೆ. ಅದಲ್ಲದೆ ರಜತ್ ಅವ್ರಿಗೆ ಈ ಸಾರಿ ಅಂದ್ರೆ ನಿನ್ನೆ ಏನ್ ನಡೆಯಿತು, ಅಂತಾರಾಷ್ಟ್ರೀಯ ಕ್ರಿಕೆಟ್. ಸೊ ಅವ್ರಿಗೆ ಇದು ಪ್ರಪ್ರಥಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಗಿತ್ತು. KL ರಾಹುಲ್ ಅವರ ನಾಯಕತ್ವದಲ್ಲಿ ರಜತ್ ಅವರು ದಕ್ಷಿಣ ಆಫ್ರಿಕಾ ವಿರುದ್ಧ ಆಡಿದ ಆಟ ಅಂದ್ರೆ ಸ್ವಲ್ಪ ಕಮ್ಮಿ ಸಮಯ ಅವರು ಮೈದಾನದಲ್ಲಿ ಇದ್ದಿದ್ದು, ಕಮ್ಮಿ ಸಮಯದಲ್ಲೂ ಸಹ ಎಲ್ಲರ ಗಮನ ಸೆಳೆದಿದ್ದು ರಜತ್ ಅವರು. ಹೌದು, 16 ಎಸೆತಕ್ಕೆ 22 ರನ್ಗಳನ್ನ ಕೊಟ್ಟಿದ್ದಾರೆ. 16 ಎಸೆತಕ್ಕೆ 22 ರನ್ಗಳನ್ನ ಕೊಟ್ಟಿದ್ದಾರೆ. ಸೊ ಕೆಲವೇ ಕ್ಷಣ ಮೈದಾನದಲ್ಲಿ ಇದ್ರೂ ಸಹ ಎಲ್ಲರ ಮನಸ್ಸಿಗೆ ಹತ್ರ ಆಗಿದ್ದು, ಎಲ್ಲರ ಗಮನ ಸೆಳೆದು ರಜತ್ ಅವರು. ಈಗ ರಜತ್ ಅವರ RCB ಮತ್ತೆ ರಜತ್ ಅವರ ಮಧ್ಯೆ ಆಗಿರುವಂತಹ ಕೆಲವೊಂದಿಷ್ಟು ಚೇಂಜಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮ್ಮ RCB ತಂಡ ಈ ಒಂದು ಸೀಸನ್ಗೆ ರಜತ್ ಅವ್ರಿಗೆ 20 ಲಕ್ಷ ಸಂಪಾದನೆ ಕೊಟ್ಟಿದ್ರು. ಆದ್ರೆ ಈಗ 30 ಲಕ್ಷದಷ್ಟು ಹೆಚ್ಚಿಗೆನ ಮಾಡಿದ್ದಾರೆ. ಹೌದು, ಈಗ ಟೋಟಲ್ ಆಗಿ ರಜತ್ ಅವರ ಒಂದು ಸೀಸನ್ ನ ಸಂಪಾದನೆ ಬಂದ್ಬಿಟ್ಟು 50 ಲಕ್ಷ, 20 ರಿಂದ 30 ಲಕ್ಷಕ್ಕೆ ಏರಿರುವಂತಹದ್ದು. ಈಗ ಯಾಕೆ 30 ಲಕ್ಷ ಹಣ ಜಾಸ್ತಿ ಆಯ್ತು ರಜತ್ ಅವರ ಒಂದು ಸಂಪಾದನೆ ಅಥವಾ ಅವರಿಗೆ ಕೊಡಬೇಕಾದಂತಹ ದುಡ್ಡಲ್ಲಿ ಅಂತ ಹೇಳ್ತೀನಿ ಕೇಳಿ. BCCI ನಿಯಮಗಳ ಪ್ರಕಾರ ಒಬ್ಬ ಭಾರತೀಯ ಅನ್ಕ್ಯಾಪ್ಡ್ ಕ್ರಿಕೆಟ್ಗ 2 IPL ಆವೃತ್ತಿಗಳ ನಡುವೆ ಟೀಮ್ ಇಂಡಿಯಾ ಪರ ಪದಾರ್ಪಣೆ ಮಾಡಿ ಚೊಚ್ಚಲ ಪಂದ್ಯವನ್ನ ಆಡಿದರೆ ಆತನ ಸಂಬಳ 50 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಮುಂಬರುವ ಸೀಸನ್ ಇಂದ ಆತನಿಗೆ ಫ್ರಾಂಚೈಸಿ ವೇತನವಾಗಿ ರು 50 ಲಕ್ಷವನ್ನು ಪಾವತಿಸಬೇಕಾಗತ್ತೆ. ಸೊ ಹಾಗಾಗಿ 20 ಲಕ್ಷ ಇದ್ದಿದ್ದನ್ನ 50 ಲಕ್ಷವನ್ನ ಮಾಡಿದ್ದು ನಮ್ಮ RCB ತಂಡ. ಸೊ ಏನೇ ಅಂದ್ರೂ ದಕ್ಷಿಣ ಆಫ್ರಿಕಾ ವಿರುದ್ಧ ಕಣಕ್ಕಿಳಿದು 20 ಲಕ್ಷ ಇದ್ದಿದ್ದ ವೇತನವನ್ನ 50 ಲಕ್ಷಕ್ಕೆ ಏರಿಸಿಕೊಂಡಿದ್ದಾರೆ ರಜತ್ ಅವರು. ಸೊ ಹಣ ವಿಚಾರ ಬಿಟ್ಟು ಅಂತಂದ್ರೆ ಅವರ ಆಟದ ವೈಖರಿ ಬರೋಣ. ಅವರ ಆಟದ ವೈಖರಿಯಿಂದ ಈ ಸಾರಿ ನಮ್ಮ RCB ಕಪ್ ಗೆಲ್ಲೇಬೇಕು. ಅವ್ರು ಚೆನ್ನಾಗಿ ಆಡ್ತಾರೆ ಅನ್ನೋ ನಂಬಿಕೆ ಎಲ್ರಿಗೂ ಇದೆ. ಎಲ್ಲಾ RCB ತಂಡದ ಕ್ರಿಕೆಟರ್ ಮೇಲೂ ಸಹ ಅಷ್ಟೇ ಅಭಿಮಾನ ಗೌರವನ ತೋರಿಸ್ತಾ ಇರೋದು ನಮ್ಮ ಕರ್ನಾಟಕದ ಜನತೆ. ಈ ಒಂದು ಪ್ರೀತಿ ಮತ್ತೆ ಈ ಒಂದು ಆಶೀರ್ವಾದ ಹಾರೈಕೆ ಪ್ರತಿಯೊಂದು ಅವ್ರ ಜೊತೆ ಇರಬೇಕು. ಆದ್ರೆ ಈ ಸಾರಿ ಕಪ್ ಗೆಲ್ಲುತ್ತೆ ಅನ್ನೋ ಭರವಸೆಯಲ್ಲಿ ನಾವು ಇದೀವಿ. ಗೆಲ್ಲಿ ಅಂತ ನೀವು ಆಶಿಸಿ. ಅಂಡ್ ರಜತ್ ಅವರ ಆಟದ ಬಗ್ಗೆ ಏನ್ ಅನಿಸ್ತು, ದಕ್ಷಿಣ ಆಫ್ರಿಕಾ ವಿರುದ್ಧ ಆಡಿದಂತಹ ಆಟದ ಬಗ್ಗೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಮುಂದಿನ ಅಪ್ಡೇಟ್ ಒಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಈ ತರದ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.